ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ತಿಳ್ಕೊಳ್ತಿರುವಂಥ ವಿಷಯ ಯಾವುದು ಅಂತಂದರೆ ಗಣರಾಜ್ಯೋತ್ಸವದ ಹಿನ್ನೆಲೆ ಮತ್ತು ಮಹತ್ವ, ಅಂದರೆ ಬ್ಯಾಕ್ಗ್ರೌಂಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರಿಪಬ್ಲಿಕ್ ಡೇ ಅಂತ. ಅಂದರೆ ಇದನ್ನು ಯಾಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಇನ್ನೇನೋ ಜನವರಿ 26ನೇ ತಾರೀಕು ಹತ್ರ ಬರ್ತಾ ಇದೆ. ಹಾಗಾಗಿ ನಮಗೆಲ್ಲ ನಮ್ಮ ಗಣರಾಜ್ಯೋತ್ಸವದ ಬಗ್ಗೆ ಯಾವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡಿರಬೇಕು ಅನ್ನೋ ವಿಷಯವಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆ ಮತ್ತು ಮಹತ್ವ ಅಂತ ನೋಡೋಕೆ ಬಂದಾಗ ನಾವು ಮೊದಲ ಬಾರಿಗೆ ಅದನ್ನು ಯಾವತ್ತು ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡಿರಬೇಕು. ಏಕೆಂದರೆ ಅದು ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಅದೇ ರೀತಿ ಈ ವರ್ಷ ಅಂದರೆ 2025ರಂದು ನಾವು 76ನೇ ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ಹಾಗಾಗಿ ಈ ಗಣತಂತ್ರ ಅಂದರೆ ಏನು ಅನ್ನೋದೊಂದನ್ನು ಮೀನಿಂಗನ್ನು ತಿಳ್ಕೊತಾ ಹೋಗೋಣ. ಏಕೆಂದರೆ ಗಣತಂತ್ರ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಗಣರಾಜ್ಯ ಪದದ ಅರ್ಥವನ್ನು ಸಹ ತಿಳ್ಕೊಂಡಾಗೆ ಆಗುತ್ತೆ. ಅನುವಂಶೀಯವಾದ ರಾಜಪ್ರಭುತ್ವಕ್ಕೆ ವಿರುದ್ಧವಾಗಿ ಜನರಿಂದ ಆಯ್ಕೆಯಾದ ವ್ಯಕ್ತಿಗಳಿಂದ ಅಥವಾ ಸರ್ಕಾರ ಮತ್ತು ಸರ್ಕಾರದ ಮುಖ್ಯಸ್ಥರು ಆಯ್ಕೆ ಮಾಡುವ ಪದ್ಧತಿಯನ್ನು ನಾವು ಗಣರಾಜ್ಯ ಪದ್ಧತಿ ಅಂತ ಕರಿತೀವಿ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಎಲ್ಲಿ ದೇಶದ ಪ್ರಮುಖರು ಅಥವಾ ರಾಜ್ಯದ ಮುಖ್ಯ ವ್ಯಕ್ತಿ ಯಾರು ಪ್ರಭುತ್ವವನ್ನು ನಡೆಸ್ತಾರಲ್ಲ ಆ ವ್ಯಕ್ತಿ ರಾಜ ಅಥವಾ ರಾಣಿಯ ಮಗನಾಗಿರದೆ ಎಲ್ಲಿ ಚುನಾವಣೆಯ ಮೂಲಕ ಪ್ರಜೆಗಳಿಂದ ಆಯ್ಕೆಯಾಗಿರ್ತಾನಲ್ಲ ಅಂತಹ ಸರ್ಕಾರವನ್ನು ನಾವು ಗಣತಂತ್ರ ವ್ಯವಸ್ಥೆ ಅಂತ ಕರಿತೀವಿ. ಅದು ಯಾವತ್ತಿಂದ ಜಾರಿಗೆ ಬಂತು ಭಾರತದಲ್ಲಿ ಅಂತಂದರೆ ಜನವರಿ 26, 1950ರಿಂದ. ಯಾಕೆ ಆ ದಿನದಿಂದ ಅಂತ ಕರಿತೀವಿ ಅಂದರೆ, ಭಾರತದ ಸಂವಿಧಾನ ಜಾರಿಯಾದ ದಿನ ಯಾವುದು ಅಂತಂದರೆ 1950 ಜನವರಿ 26 ಆದುದರಿಂದ ನಾವು ಆ ದಿನದಿಂದ ನಾವು ಗಣರಾಜ್ಯೋತ್ಸವವನ್ನು ಪಡ್ಕೊಂಡ್ವಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಈ ರೀತಿ ಚುನಾವಣೆಗಳ ಮೂಲಕ ಆಯ್ಕೆಯಾದಂತಹ ಪ್ರತಿನಿಧಿಗಳಿಂದ ನಡೆಯುವಂಥ ಸರ್ಕಾರ ಯಾವತ್ತಿಗೂ ಸಹ ಸಂವಿಧಾನಕ್ಕೆ ಬದ್ಧವಾಗಿ ಅವರು ಸಂವಿಧಾನದ ಆಶಯಕ್ಕೆ ಒಳಗಾಗಿ ಆಡಳಿತವನ್ನು ನಡೆಸ್ತಾರೆ. ಈ ಅಧಿಕಾರ ಯಾವುದೇ ಒಂದು ವರ್ಗಕ್ಕಾಗಲಿ ವಂಶಕ್ಕಾಗಲಿ ಅಥವಾ ಒಬ್ಬ ರಾಜನಿಗಾಗಲಿ ಸೀಮಿತ ಆಗಿರೋದಿಲ್ಲ. ಯಾರು ಬೇಕಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು, ಯಾರು ಬೇಕಾದರೂ ಗೆಲ್ಲಬಹುದು. ಹಾಗಾಗಿ ಈ ಚುನಾವಣೆ ಅನ್ನೋದು ಕೇವಲ ಯಾರಿಗೂ ಸೀಮಿತ ಆಗಿರೋದಿಲ್ಲ. ಆ ರೀತಿ ಸೀಮಿತವಾಗಿಲ್ಲದ ಅಧಿಕಾರವನ್ನು ಹೊಂದಿರುವಂಥ ವ್ಯವಸ್ಥೆಯನ್ನು ನಾವು ಗಣತಂತ್ರ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಈ ವರ್ಷ ನಾವು ಆಚರಣೆ ಮಾಡ್ತಿರೋದು 76ನೇ ಗಣರಾಜ್ಯೋತ್ಸವ ಆಗಿರ್ತದೆ. ಓಕೆ, ಇನ್ನು ನಾವು ಗಣರಾಜ್ಯೋತ್ಸವದ ಹಿನ್ನೆಲೆಯನ್ನು ತಿಳ್ಕೊಬೇಕು ಅಂತಂದರೆ ಸಂವಿಧಾನ ರಚನೆಯ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಏಕೆಂದರೆ ನಾವು ಸಂವಿಧಾನ ಜಾರಿಯಾದ ದಿನವನ್ನೇ ಗಣರಾಜ್ಯ ಅಂತ ಕರೆಯೋದ್ರಿಂದ ಸಂವಿಧಾನ ರಚನೆಯ ಹಿನ್ನೆಲೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ನಮಗೆ ಚೆನ್ನಾಗಿರುತ್ತೆ. ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನೆ ಆಗಬೇಕು ಅಂತೇಳಿ ಆಗಸ್ಟ್ 1940ರಲ್ಲಿ ಬ್ರಿಟಿಷರು ನಾವು ಇನ್ನೇನು ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಬಿಡ್ತೀವಿ ಅಂತೇಳಿ ಆಗಸ್ಟ್ ಕೊಡುಗೆ ಅಂತ ಕೊಡ್ತಾರೆ. ಅದಾದ ನಂತರದಲ್ಲಿ 1946 ಡಿಸೆಂಬರ್ 9ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆ ರಚನೆಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮೊಟ್ಟ ಮೊದಲ ಸಭೆ ಡಿಸೆಂಬರ್ 9, 1946ರಂದೇ ನಡೀತದೆ. ದೆಹಲಿಯ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನಲ್ಲಿ ನಡೀತದೆ. ಆವಾಗ ಹಂಗಾಮಿ ಅಧ್ಯಕ್ಷತೆಯಾಗಿ ಸಚ್ಚಿದಾನಂದ ಸಿನ್ಹಾ ಅವರು ಆ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ನಂತರ ಅಂದರೆ ಅದಾದ 2 ದಿನಗಳ ನಂತರ ಇದಕ್ಕೆ ಶಾಶ್ವತ ಅಧ್ಯಕ್ಷರಾಗಿ ಡಿಸೆಂಬರ್ 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ HC ಮುಖರ್ಜಿ ಹಾಗೂ ಸಲಹೆಗಾರರಾಗಿ BN ರಾಯ್ ಅವರು ಆಯ್ಕೆಯಾಗ್ತಾರೆ. ಓಕೆ, ನಂತರದಲ್ಲಿ ಅನೇಕ ಸಮಿತಿಗಳು ರಚನೆ ಆಗ್ತವೆ. ಸಮಿತಿಯ ಜೊತೆಗೆ ಕರಡು ರಚನಾ ಸಮಿತಿ 1947 ಆಗಸ್ಟ್ 29ರಂದು ಅಂದರೆ ಸ್ವತಂತ್ರ ಪಡೆದ 14 ದಿನಗಳ ನಂತರ ಕರಡು ರಚನಾ ಸಮಿತಿ ರಚನೆ ಆಗ್ತದೆ. ಈ ಸಮಿತಿಗಳೊಂದಿಗೆ ಒಟ್ಟಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 22 ಸಮಿತಿಗಳಿರ್ತವೆ. ಅದರಲ್ಲಿ 10 ಪ್ರಮುಖ ಸಮಿತಿಗಳು, 12 ಉಪಸಮಿತಿಗಳು ಅಂತ ಕರೀತಾರೆ. ಈ ಸಮಿತಿಗಳಿಗೆ ತಮ್ಮದೇ ಆದಂಥ ಒಂದೊಂದು ಕೆಲಸವನ್ನು ವಹಿಸಿರ್ತಾರೆ. ಅದು ಸಂವಿಧಾನ ರಚನೆ ಆಗಬೇಕು ಅಂತಂದರೆ ಎಲ್ಲ ಸಮಿತಿಗಳು ತಮ್ಮದೇ ಆದಂಥ ಒಂದೊಂದು ಕಾರ್ಯಗಳನ್ನು ನಿರ್ವಹಿಸ್ತವೆ. ಅದರಲ್ಲಿ ಕರಡು ರಚನಾ ಸಮಿತಿ ಅನ್ನೋದು ಬಹುಮುಖ್ಯವಾಗಿರ್ತದೆ. ಏಕೆಂದರೆ ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಸಮಿತಿ ಯಾವುದು ಅಂತಂದರೆ ಅದು ಕರಡು ರಚನಾ ಸಮಿತಿಯಾಗಿರ್ತದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ಅಥವಾ ಕರಡು ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈ ಸಮಿತಿಯಲ್ಲಿ ಅಂಬೇಡ್ಕರ್ ಅವರನ್ನು ಒಳಗೊಂಡಂತೆ
7 ಜನ ಸದಸ್ಯರು ಈ ಸಮಿತಿಯಲ್ಲಿರ್ತಾರೆ. ಓಕೆ, ಹಾಗಾಗಿ ಈ ಸಂವಿಧಾನ ರಚನಾ ಸಭೆಯು ಒಟ್ಟು 11 ಅಧಿವೇಶನಗಳನ್ನ ಸೇರ್ತದೆ. ಕಡೆ ಅಧಿವೇಶನ ಅಂದರೆ 11ನೇ ಅಧಿವೇಶನ ನವೆಂಬರ್ 14ರಿಂದ 26ರವರೆಗೆ ನಡೆಯುತ್ತೆ. ಆ ದಿನ ನವೆಂಬರ್ 26, 1949ರಂದು ಈ ಸಂವಿಧಾನವನ್ನು ಅಂಗೀಕರಿಸ್ತಾರೆ. ಅಂಗೀಕಾರ ಮಾಡೋದು ಅಂದರೆ ನಾವು ಭಾರತ ಸರ್ಕಾರ ಒಂದು ಸಂವಿಧಾನವನ್ನು ಅಂಗೀಕರಿಸಿ ಈ ದಿನದಿಂದ ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದು. ಆದರೆ ಸಂವಿಧಾನವನ್ನು ನವೆಂಬರ್ 26ರಂದೇ ಜಾರಿಗೆ ತರಲಿಲ್ಲ. ಅದಕ್ಕೆ ಒಂದು ಕಾರಣ ಇತ್ತು. ಆ ಕಾರಣವನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 26 ಇದೆಯಲ್ಲ, ಅದನ್ನು ನಾವು ಈ 2015ರಿಂದ ಪ್ರತಿ ವರ್ಷ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅಂದರೆ ಕಾನ್ಸ್ಟಿಟ್ಯೂಷನ್ ಡೇ ಆಗಿ ನವೆಂಬರ್ 26 ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ಇದು ಯಾವಾಗಿಂದ ಅಂತ ಹೇಳಿದ್ರೆ 2015ರಿಂದ ಈ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನು, ಈ ಆಚರಣೆಯ ಉದ್ದೇಶ ಏನು ಅಂತಂದರೆ ಸಂವಿಧಾನ ಮತ್ತು ಸಂವಿಧಾನ ರಚನಾಕಾರರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದು ಇದರ ಉದ್ದೇಶ ಆಗಿರ್ತದೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ 125ನೇ ಜನ್ಮದಿನದ ಪ್ರಯುಕ್ತವಾಗಿ ವಿಶ್ವಸಂಸ್ಥೆ ಅವರ ಜನ್ಮದಿನವನ್ನು ವಿಶ್ವ ಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ. ಅಂದರೆ ವರ್ಲ್ಡ್ ನಾಲೆಡ್ಜ್ ಡೇ ಆಗಿ ವಿಶ್ವಸಂಸ್ಥೆನೇ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಏನಿದೆಯಲ್ಲ, ಆ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ನು ಅಂಬೇಡ್ಕರ್ ಅವರ ಜನ್ಮದಿನವನ್ನು ವರ್ಲ್ಡ್ ನಾಲೆಡ್ಜ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದೆ. ಏಕೆಂದರೆ ಅವರು ಜ್ಞಾನದ ಪ್ರತೀಕ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಸಂವಿಧಾನ ಜಾರಿಯಾದದ್ದು, ಸಂವಿಧಾನವನ್ನು ನವೆಂಬರ್ 26ನೇ ತಾರೀಕು ಅಂಗೀಕರಿಸಿದ್ರು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದರೆ ಜಾರಿ ಮಾಡುವ ದಿನಾಂಕವನ್ನು ಸ್ವಲ್ಪ ಮುಂದೂಡ್ತಾರೆ. ಏಕೆ ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಜನವರಿ 26ರಂದು ನಾವು ಸಂವಿಧಾನವನ್ನು ಜಾರಿ ಮಾಡೋಣ ಅಂತ ಅವರು ನಿರ್ಧರಿಸ್ತಾರೆ. ಯಾಕಪ್ಪ ಆ ದಿನವನ್ನು ನಾವು ಜನವರಿ 26 ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ 1929 ಡಿಸೆಂಬರ್ 31ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಲಾಹೋರಿನಲ್ಲಿ ನಡೀತದೆ. ಇದರ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರೂರವರು ವಹಿಸಿರ್ತಾರೆ. ಅವರು ರಾವಿ ನದಿಯ ದಂಡೆಯ ಮೇಲೆ ಈ ಭಾರತದ ಧ್ವಜವನ್ನು ಹಾರಿಸ್ತಾರೆ. ಆ ಧ್ವಜವನ್ನು ಹಾರಿಸಿ ಆ ಸಮಿತಿಯಲ್ಲಿ, ಅಂದರೆ ಕಾಂಗ್ರೆಸ್ ಸಮಿತಿ ಏನು ನಡೆಯುತ್ತಲ್ಲ ಕಾನ್ಫರೆನ್ಸು, ಆ ಸಮಿತಿಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅದು ಏನಪ್ಪ ಅಂತಂದರೆ ಜನವರಿ 26, 1930ರಂದು ನಾವು ಆ ದಿನವನ್ನು ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸ್ತಾರೆ. ಪೂರ್ಣ ಸ್ವರಾಜ್ಯ ದಿನ ಅಂದರೆ ನಾವೇ ಇನ್ನು ಸ್ವರಾಜ್ಯದ ಅಧಿಕಾರಿಗಳು, ನಾವೇ ಪೂರ್ಣ ಸ್ವರಾಜ್ಯವನ್ನು ನಾವೇ ಆಡಳಿತವನ್ನು ಮಾಡಿಕೊಳ್ಳುವಂಥವ್ರು ಅನ್ನುವಂಥ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಆ ದಿನದ ಜ್ಞಾಪಕಾರ್ಥವಾಗಿ ನಮ್ಮ ಸಂವಿಧಾನವನ್ನು ಜನವರಿ 26, 1950ರಲ್ಲಿ ಜಾರಿಗೆ ತರಲಾಯಿತು. ಅದನ್ನು ಪ್ರಾರಂಭದ ದಿನ ಅಥವಾ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಕರೀತಾರೆ. ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಬಂದಾಗ ನವೆಂಬರ್ 26ರಂದು ಆಚರಣೆ ಮಾಡ್ತೀವಿ. ಆದರೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂದರೆ ಜಾರಿಯಾದ ದಿನವನ್ನು ನಾವು ಜನವರಿ 26, 1950 ಅಂತ ಕರಿತೀವಿ. ಹಾಗಾಗಿ ನಾವು ಜನವರಿ 26ರನ್ನು ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತೀವಿ. ಅದಾದ ನಂತರದಲ್ಲಿ ಇನ್ನು ಈ ಗಣರಾಜ್ಯ ಪದದ ಒಂದು ಅರ್ಥವನ್ನು ತಿಳ್ಕೋಬೇಕಾಗುತ್ತೆ. ಗಣರಾಜ್ಯ ಪದದ ಅರ್ಥವನ್ನು ತಿಳ್ಕೊಳ್ತಾ ಹೋದಾಗ ಈ ಗಣರಾಜ್ಯ ಪದವು ರೆಸ್ ಪಬ್ಲಿಕಾ ಎಂಬಂಥ ಪದದಿಂದ ಪಡ್ಕೊಂಡಿರುವಂಥದ್ದು. ಅಂದರೆ ಈ ರೆಸ್ ಪಬ್ಲಿಕಾ ಅನ್ನುವಂಥ ಪದ ಲ್ಯಾಟಿನ್ ಪದ. ಈ ರೆಸ್ ಪಬ್ಲಿಕಾ ಅಂದರೆ ಅರ್ಥ ಏನು ಅಂದರೆ ಇದು ಜನರಿಂದ ಆಳ್ವಿಕೆ ಮಾಡಿಕೊಳ್ಳುವಂತಹ ಸರ್ಕಾರ ಅಥವಾ ಜನರಿಂದ ಆಯ್ಕೆಯಾದಂತಹ ಸರ್ಕಾರ ಎನ್ನುವಂಥ ಅರ್ಥವನ್ನು ಲ್ಯಾಟಿನ್ ಭಾಷೆಯಲ್ಲಿ ಕೊಡ್ತದೆ. ಈ ಪದದ ಅರ್ಥವನ್ನು ರೆಸ್ ಪಬ್ಲಿಕಾ ಅನ್ನುವಂಥದ್ದು ಈ ಪದದ ಅರ್ಥ. ಅಂದರೆ ರಿಪಬ್ಲಿಕಾ ಅನ್ನುವಂಥ ಪದ ಇದೆಯಲ್ಲ, ಈ ರಿಪಬ್ಲಿಕ್ ಪದ ರೆಸ್ ಪಬ್ಲಿಕಾ ಅನ್ನುವಂಥ ಲ್ಯಾಟಿನ್ ಪದದಿಂದ ಬಂದಿರುವಂಥದ್ದು. ಓಕೆ, ಅದಾದ ನಂತರದಲ್ಲಿ ನಾವು ಈಗ ಪೂರ್ಣ ಸ್ವರಾಜ್ಯ ದಿನದ ನೆನಪಿಗಾಗಿ ಜನವರಿ 26, 1950ರಲ್ಲಿ ಈ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಗುತ್ತೆ. ಅದರ ನೆನಪಿಗಾಗಿ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಸಂವಿಧಾನ ಜಾರಿಗೆ ಬಂದಂತಹ ದಿನ ಆಗಿರ್ತದೆ. ಆ ದಿನ ಅಂದರೆ 1950 ಜನವರಿ 26 ಏನಾಗುತ್ತೆ, ನಾವು ಇಡೀ ಭಾರತ ದೇಶ ಸಂವಿಧಾನವನ್ನು ಜಾರಿಯನ್ನಾಗಿ ಮಾಡಿಕೊಳ್ತದೆ. ಆದರೆ ಕಾಶ್ಮೀರವನ್ನು ಹೊರತುಪಡಿಸಿ, ಅಂದರೆ ಸಂವಿಧಾನ ಜಾರಿಯಾದ ತಕ್ಷಣವೇ ಕಾಶ್ಮೀರಕ್ಕೆ ಸಂವಿಧಾನ ಇರೋದಿಲ್ಲ. ಕಾಶ್ಮೀರದ ಸಂವಿಧಾನವನ್ನು ಜನವರಿ 26, 1957ರಂದು ಜಾರಿಗೆ ತರಲಾಗುತ್ತೆ. ಅಂದರೆ ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕವಾದಂಥ ಸಂವಿಧಾನ ಜಾರಿಯಾಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ಜನವರಿ 26, 1957ರಂದು ಅದು ಜಾರಿಗೆ ಬರಲಾಗುತ್ತೆ. ನಂತರ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಳ್ಳುವಂತಹ ಒಟ್ಟಾರೆ ಕಾಲಾವಧಿ ಎಷ್ಟು ಅಂತಂದರೆ 2 ವರ್ಷ 11 ತಿಂಗಳು 18 ದಿನಗಳಾಗಿರ್ತದೆ.
ರಚನೆಯಾದ ಮೂಲ ಸಂವಿಧಾನದಲ್ಲಿ 22 ಭಾಗಗಳು, 8 ಅನುಸೂಚಿ, 397 ವಿಧಿಗಳಿದ್ದವು. ಆದರೆ ಪ್ರಸ್ತುತದಲ್ಲಿ 25 ಭಾಗಗಳಿದ್ದಾವೆ, 12 ಅನುಸೂಚಿಗಳು, 448 ವಿಧಿಗಳಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅಂದರೆ ಈ ಗಣರಾಜ್ಯೋತ್ಸವ ದಿನದ ವಿಶೇಷವನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಇಲ್ಲಿವರೆಗೂ ನಾವು ಗಣರಾಜ್ಯೋತ್ಸವದ ಅರ್ಥ ಮತ್ತು ಸಂವಿಧಾನದ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಇನ್ನು ಈ ಗಣರಾಜ್ಯೋತ್ಸವ ದಿನದ ವಿಶೇಷ ಏನೇನು ನಡೆಯುತ್ತೆ ಈ ದಿನದಲ್ಲಿ ಅಂತ ಹೇಳಿದ್ರೆ, 1950ರಿಂದಲೂ ನಾವು ಭಾರತ ಗಣರಾಜ್ಯ ಆದಾಗಿಂದಲೂ ಪ್ರತಿ ವರ್ಷ ಒಬ್ಬೊಬ್ಬರು ವಿದೇಶಿ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ. ಅದರಂತೆ 1950ರ ಅಂದರೆ ಮೊದಲ ಗಣರಾಜ್ಯೋತ್ಸವದ ಅತಿಥಿ ಇಂಡೋನೇಷ್ಯಾ ದೇಶದ ಅಧ್ಯಕ್ಷರಾದಂತಹ ಸುಕಾರ್ನೋ ಎನ್ನುವಂಥವರು ಈ ದೇಶದ ಮೊದಲ ಅತಿಥಿಯಾಗಿ ಭಾಗವಹಿಸ್ತಾರೆ. ನಂತರದಲ್ಲಿ ಈ ದಿನ ರಾಷ್ಟ್ರ ಅಧ್ಯಕ್ಷರು ಧ್ವಜಾರೋಹಣವನ್ನು ಮಾಡಿ ದೇಶವನ್ನು ಕುರಿತು ಮಾತನಾಡ್ತಾರೆ. ಇದರಲ್ಲಿ ಭಾರತದ ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕವಾಗಿ ವೈವಿಧ್ಯತೆಯನ್ನು ಹೊಂದಿರುವಂಥದ್ದನ್ನು ಜಗತ್ತಿಗೆ ತೋರಿಸುವ ದೃಷ್ಟಿಯಿಂದ ಗಣರಾಜ್ಯೋತ್ಸವದ ಪೆರೇಡನ್ನು ನಡೆಸಲಾಗುತ್ತೆ. ಅಲ್ಲಿ ಈ ಪೆರೇಡ್ ಜೊತೆಗೆ ದೇಶದ ರಕ್ಷಣಾ ವ್ಯವಸ್ಥೆಯ ಪೆರೇಡನ್ನು ನಡೆಸಲಾಗುತ್ತೆ. ಏಕೆ ಅಂತ ಹೇಳಿದ್ರೆ, ಭಾರತದ ರಕ್ಷಣಾ ಪಡೆಯ ಮುಖ್ಯಸ್ಥರಾದಂಥವ್ರು ಯಾರು ಅಂತಂದರೆ ರಾಷ್ಟ್ರಪತಿಯವರಾಗಿರ್ತಾರೆ. ಹಾಗಾಗಿ ಸೇನಾ ಮುಖ್ಯಸ್ಥರು ನಮ್ಮ ರಾಷ್ಟ್ರಪತಿಯವರಾಗಿರೋದ್ರಿಂದ ಆ ದಿನ ಸೇನಾ ವಂದನೆಯನ್ನು ರಾಷ್ಟ್ರಪತಿಯವರು ಸಲ್ಲಿಸ್ತಾರೆ. ಈ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭೌಗೋಳಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಿರಿವಂತಿಕೆಯ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತದೆ. ಅವುಗಳಲ್ಲಿ ಉತ್ತಮವಾಗಿರುವಂತಹ ಸ್ತಬ್ಧ ಚಿತ್ರಗಳಿಗೆ ಬಹುಮಾನವನ್ನು ಸಹ ನೀಡಲಾಗ್ತದೆ. ಪ್ರತಿ ರಾಜ್ಯವು ಒಂದೊಂದು ಸ್ತಬ್ಧ ಚಿತ್ರಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಇನ್ನು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಅಂತ ಬಂದಾಗ ನಾವು ಈಗಾಗಲೇ ಮೊದಲನೇ ಅತಿಥಿ ಯಾರು ಅಂತ ತಿಳ್ಕೊಂಡ್ವಿ. ಅಂದರೆ 1950 ಜನವರಿ 26ನೇ ತಾರೀಕು ಇಂಡೋನೇಷ್ಯಾದ ಅಧ್ಯಕ್ಷರಾದಂತಹ ಸುಕಾರ್ನೋ ಅವರು ಬಂದಿದ್ದರು. ಈಗ ಅಂದರೆ 75ನೇ ರಿಪಬ್ಲಿಕ್ ಡೇ ಅಂದರೆ 2024ರಲ್ಲಿ ಅಂದರೆ ಇಂದಿನ ವರ್ಷ ನಡೆದಂತಹ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಂಥವ್ರು ಯಾರು ಅಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ. ಮಿಸ್ಟರ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅನ್ನೋಂಥವ್ರು ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿದ್ದರು. ಇವರು ಹೋದ ವರ್ಷ ಅಂದರೆ 2024ರಲ್ಲಿ 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಆಗಮಿಸಿರ್ತಾರೆ. ನಂತರದಲ್ಲಿ ಮುಂದೆ ಈಗ ಜನವರಿ 26, 2025ರಲ್ಲಿ ನಡೆಯುವಂತಹ ಈ ರಿಪಬ್ಲಿಕ್ ಡೇಗೆ ಯಾರು ಮುಖ್ಯ ಅತಿಥಿಯಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇ ಬಾರಿ ಬಂದಂತಹ ದೇಶದವರಾದಂಥ ಇಂಡೋನೇಷ್ಯಾ ದೇಶದವರೇನೆ ಇವರೂ ಸಹ ಪ್ರಾಬೋ ಸೊಬಿಯಾಂಟೋ ಅನ್ನುವಂಥವರು ಈ ಗಣರಾಜ್ಯೋತ್ಸವದ ಅಂದರೆ 2025ರ 76ನೇ ಗಣರಾಜ್ಯೋತ್ಸವದ ಅತಿಥಿಯಾಗಿ ಪ್ರಾಬೋ ಸಬಿಹೆಂಟೋ ಅನ್ನುವಂಥವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಇಷ್ಟನ್ನೆಲ್ಲ ನೋಡಿದಂಥ ನಿಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಈ ಚಾನಲನ್ನು ಯಾರ್ಯಾರು ನೋಡ್ತಿದ್ದೀರಿ ದಯವಿಟ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.